ಶರ್ಟ್ ಇಲ್ಲೇ ಇಟ್ಟಿದ್ದೆ, ಎಲ್ಲಿ ಹೋತ? ರೀ ಟಿ ಶರ್ಟ್ ಇಲ್ಲ ಐತಿ. ನಂದು ನೀಲಿ ಕಲರ್ ಟಿ ಶರ್ಟ್ ಇತ್ತಲ್ಲ, ಅದನ್ನ ಎಲ್ಲಿಟ್ಟಿ? ಇದನ್ನ ಯಾಕೆ ತೊಗೊಂಬಂದಿ? ಅಲ್ರಿ ಅದು ಭಾಳ ಹೊಲಸಾಗೈತಿ. ಭಾಳ ಭಾಳ ಅದನ್ನ ಹಾಕೊಂಡು ಅಡ್ಡಾಡಕತ್ತೀರಿ, ಅದಕ್ಕೆ ಅದನ್ನ ಒಗ್ಯಾಕಿಟ್ಟಿನಿ. ಈ ಹಳದಿ ಕಲರ್ ಟಿ ಶರ್ಟ್ ಹಾಕೋರಿ. ನಿನಗೆ ಎಷ್ಟು ಸಲ ಹೇಳಿನಿ ನನ್ನ ವಸ್ತು ಎಲ್ಲ ಮುಟ್ಬೇಡ ಅಂತೇಳಿ? ನೀವು ಬ್ಯಾಡ ಅಂದ್ರೆ ನಿಮ್ಗೆ ಹಂಗಿನೇ ಇಲ್ಲ, ನಿರ್ವ ಇಲ್ಲ ಇದನ್ನ ಹಾಕೋಬೇಕು. ನಿಮ್ಮ ಟಿ ಶರ್ಟ್ ಎಲ್ಲ ಒಗೆದು ಹಾಕ್ಬಿಟ್ಟಿನಿ, ಎಲ್ಲ ಹಸಿ ಅದಾವ. ಎಷ್ಟು ಸಲ ಹೇಳಿನಿ ನನ್ನ ಬಟ್ಟಿ ಮುಟ್ಬೇಡ, ನಾನು ಮಾತಾಡ್ಸಕ್ ಬರ್ಬೇಡ ಅಂತ ಎಷ್ಟು ಸಲ ಹೇಳ್ಬೇಕು ಅನ್ಸೂಯ ನಿನಗ? ಮದುವೆಗೆ ಇಷ್ಟು ದಿನ ಆಯ್ತು, ಈಗಾದ್ರೂ ಬಾಯ್ ತುಂಬ ನನ್ನ ಹೆಸರು ಕರೆದ್ರಲ್ಲ. ನನ್ನ ಹೆಸರು ಅನ್ಸೂಯ ಅಂತಾರ ಗೊತ್ತೈತಲ್ಲ, ಸಾಕು. ನಾ ಇಷ್ಟೆಲ್ಲ ಮಾತಾಡಿದ್ರೆ ನಿನ್ಗೇನು ಅನ್ಸೋದೇ ಇಲ್ಲ. ನನ್ಗ ನಿನ್ ಕಂಡ್ರೆ ಆಗಂಗಿಲ್ಲ. ಬೇಡ, ನಿಮಗಾಗ್ಲಿಕ್ಕಂದ್ರೆ ಏನಾತ? ನನಗೆ ನಿಮ್ಮ ಕಂಡ್ರೆ ಆಗತ್ತಲ್ಲ. ನನಗ ನಿನ್ ಕಂಡ್ರೆ ಇಷ್ಟ ಇಲ್ಲ. ನನಗೆ ನಿಮ್ಮ ಕಂಡ್ರೆ ಭಾಳ ಇಷ್ಟ ರೀ. ಮಾತಾಡ್ಕೊಂತ ನಿಂತ್ರಿ ಅಂದ್ರೆ ಹೊತ್ತಾಗುತ್ತೆ ಆಫೀಸ್ಗೆ ಹೋಗಕ. ಬರ್ರಿ ನಾಷ್ಟ ಮಾಡಕಂತ್ರಿ. ನಾ ಮಾತಾಡ್ಸ್ಲಿಕ್ಕಂದ್ರೆ ಮಾತಾಡ್ಸ್ಲೇ ಇಲ್ಲ, ನಿನ್ಗೇನು ಅನ್ಸಂಗೇ ಇಲ್ಲ. ನಂಗೇನು ಅನ್ಸಂಗಿಲ್ಲ. ನನಗೆ ನಿನ್ ಕಂಡ್ರೆ ಆಗಂಗಿಲ್ಲ. ದಿನಕ್ಕೆ 128 ಸಲ ಅಂತೀರಿ ಇದನ್ನ, ನನ್ನ ಕಂಡ್ರೆ ಆಗಂಗಿಲ್ಲ, ನನ್ನ ಕಂಡ್ರೆ ಆಗಂಗಿಲ್ಲ ಅಂತೇಳಿ. ಸಲ ಅಂದ್ರೂ ಅಷ್ಟೇ, ನೀವು ಆಗಂಗಿಲ್ಲ ಅಂದ್ರೂ ನಾ ಬಿಡಂಗಿಲ್ಲ. ಬರ್ರಿ ಬರ್ರಿ ನಾಷ್ಟ ಮಾಡಿ ಬರ್ರಿ. ನೋಡ್ರಿ, ನೀವು ನಾಷ್ಟ ಒಲ್ಲೆ, ಅದು ಒಲ್ಲೆ, ಇದು ಒಲ್ಲೆ ಅಂತೇಳಿ ರಾಗ ಹಾಡುವಂಗೆ ಇಲ್ಲ, ತಿನ್ಬೇಕಷ್ಟೇ. ನನ್ನ ಮ್ಯಾಗ ಸಿಟ್ಟು ಮಾಡ್ಕೊಡ್ರಿ, ಆದ್ರೆ ತಿನ್ನೋ ಊಟಕ್ಕೆ ಸಿಟ್ಟು ಮಾಡ್ಕೊಳಕ್ ಹೋಗ್ಬೇಡ್ರಿ. ಬರೋಬ್ಬರಿ ಹೇಳಿದ್ ನೋಡವ ಅನ್ಸೂಯ. ಬರ್ರಿ ಅತ್ತಿ, ಕೂಡ್ ಬರ್ರಿ. ಇಂತಿ ಕೂಡಿ ಎದಕ್ಕೆ ಜನ ಮಾಡ್ತೀವೋ ಅರ್ಜುನ? ಯಾಕ ಹಂಗ ಇದ್ದಿದ್ದ ಬರ್ರಿ ಅವ್ರದ್ದು. ಅದು ಬೇಡ ಇದು ಬೇಕು, ಹಂಗ ಇರೋದ. ಬರ್ರಿ ಅತ್ತಿ, ಕೂಡ್ ಬರ್ರಿ. ನೀನ್ ಬೇ ಅಲ್ಲೇ ನಿಂತಿಲ್ಲ, ಬಾ ಒಳಗ ಹೋಗುವ. ಆರ್ತಿ ತಟ್ಟಿ ತರೋಗ. ಯಾಕ್ರಿ ಅತ್ತಿ? ಹೇಳ್ತೀನಿ ಹೋಗ್ಬೇ. ಮದ್ವೆಯಾಗಿ ತನ್ನ ಮನೆಯವ್ರನ್ನೆಲ್ಲಾರನ್ನೂ ಬಿಟ್ಟು ನೀನ್ ನಂಬ್ಕೊಂಬಂದಾಳ. ನೀ ಹಿಂಗತಿ ಕೌಬು ಮಾಡಿದ್ರೆ ಸರಿ ಇರ್ತತನ ಅರ್ಜುನ? ಮೊದ್ಲೇಕ ತಾಯಿ ಇಲ್ಲಾರ ತಬ್ಲಿ ಅದ. ನೀ ಹಿಂಗತಿ ಮಾಡಿದ್ರೆ ಅದು ಎಲ್ಲಿ ಹೋಗ್ಬೇಕಪ್ಪ? ಹಂಗತಿ ಮನಸ್ಸು ನೂಸ್ಬೇಡ. ಅದು ದೊಡ್ಡವ ಇಲ್ಲ, ದೊಡ್ಡವ ಅದು ನಾವ್ ಅನ್ಕೊಂಡಂಗ ನಮ್ ಜೀವನದಾಗ ಆಗಂಗಿಲ್ಲ ಅರ್ಜುನ. ಏನ್ ಬಂದಿರ್ತತಲ್ಲ ಅದನ್ನ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು, ಖುಷಿಯಿಂದ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು. ಪಾಲಿ ಬಂದಿದ್ದು ಪಂಚಾಮೃತ. ಬಂದೇವಾ? ಬಾ ಅನ್ಸೂಯ, ಆತಿ ತಟ್ಟಿ ತಗೊಂಬಾ ಬೇ. ಕುಂದ್ರಪ್ಪ ನೀ ಅಲ್ಲೇ. ಎದಕ್ಕೆ ದೊಡ್ಡವ? ಹೇಳ್ತೀನಿ ಕುಂದ್ರಪ್ಪ. ತಗೊಂಬಂದಿನ್ರಿ ಅತ್ತಿ. ಗಂಗಾ ಬಾ ಬೇ, ರಾಖಿ ಕಟ್ ಬಾ. ಆಯ್ತು ಬಾ. ಕೈ ಮುಂದೆ ಕಿಡಿಯಪ್ಪ, ರಾಖಿ ಕಟ್ತಾಳ ನಿಮ್ ತಂಗಿ. ಗಂಗಾ ಏನಿದೆಲ್ಲ? ಈಗ ಅವ್ವ ಹೇಳಕತ್ತಾಳಲ್ಲ, ಗೊತ್ತಾಗವಲ್ದ ಅರ್ಜುನ, ಕೈ ಮುಂದೆ ಕಿಡಿ. ನಾ ಇದನ್ನ ಒಪ್ಪಂಗಿಲ್ಲ. ಏನ್ ಮಾಡಕ ಹೊಂಟಿ ನೀನು? ಎಲ್ಲ ಮುಗಿದು ಹೋಗೈತಿ, ದೂಸರಾ ಮಾತು ಮಾತಾಡಬೇಡ ಅಷ್ಟೇ. ನಾ ಏನು ಮಾಡ್ತೀನಿ ಅದನ್ನ ಮಾಡಿಸ್ಕೋಬೇಕಷ್ಟೇ ನೀನು. ತೋರಿ ಆರತಿ ಮಾಡ್ರಿ. ಏನ್ ಮಾಡಿದಿ ನೀನು ಮತ್ತೆ ಪೂರ್ವಕವಾಗಿ? ರಾಖಿ ಕಟ್ಟೋದಾತಿಲ್ಲ, ಆರತಿ ಮಾಡೋದನ್ನ ಆತ. ನಿಮ್ಮ ಅನ್ಸೂಯ ವೈನಿ ಕೈಯಾಗ ಆರತಿ ತಾಟ್ಕೊಡು. ಅನ್ಸೂಯ, ನೀನ ಚಾ ಚಲೋ ಮಾಡ್ತಿ ಅಂತ ಹೋಗ, ಒಂದಿಟ್ಟು ಚಲೋ ತರ ಚಾ ಮಾಡ್ಕೊಂಬರೋಗು. ನೀವು ಕೇಳಿದ ಹಚ್ಚ ಮಾಡೋದು ಹೆಚ್ಚ್ರಿ. ಆಯ್ತು ರೀತಿ ಮಾಡ್ಕೊಂಬರ್ತೀನಿ. ನೋಡ ಅರ್ಜುನ, ಮದುವೆ ಆಗ್ಬಿಟ್ಟೈತಿ. ಆಗಿಂದ ಒಂದು ಹೆಣ್ಣಿಗೆ ಅನ್ಯಾಯ ಮಾಡೋದು ಇದು ಸರಿಯಲ್ಲ. ಇನ್ನು ಮೇಗಿದ್ದ ಗಂಗಾ ನಿನ್ ತಂಗಿ. ಆಕಿನ್ನ ನೀ ತಂಗಿ ದೃಷ್ಟಿಯಿಂದ ನೋಡ್ಬೇಕು. ಆಗ ಹೋಗಿದ್ದನ್ನ ತಲೆ ಕೆಡಿಸ್ಕೊಬಿಡತಮ್ಮ. ಜೀವನದಾಗ ಬಂದಿದ್ದನ್ನ ಒಪ್ಕೋಬೇಕಷ್ಟೇ. ಇಷ್ಟ ಇಲ್ಲದ ಜೀವನ ಹೆಂಗ್ ಮಾಡೋದು ದೊಡ್ಡವ? ಇಷ್ಟ ಇಲ್ಲ ಅಂತೇಳಿ ಯಾವತ್ತ ಲಗ್ನ ದಿನ ಬಿಟ್ಟು ಬರ್ಬೇಕಿತ್ತಪ್ಪ. ಆ ಹುಡುಗಿ ಕೊಳ್ಳಿಗೆ ತಾಳಿ ಕಟ್ಟಿ ನಿಮ್ಮ ಅವನ ಮಾತಿಗೆ ಕಟ್ಟು ಬಿದ್ದು ತಾಳಿ ಕಟ್ಟಿ ಕರ್ಕೊಂಬಂದು ಈಗ ಇಲ್ಲಿ ಬಂದು ಆ ಹುಡುಗಿಗೆ ಅನ್ಯಾಯ ಮಾಡೋದು ಎಷ್ಟರ ಮಟ್ಟಿ ಸರಿ? ಅರ್ಜುನ, ಮರ್ತು ಬಿಡು. ಇನ್ನು ನಾನು ನೀನು ಅಣ್ಣ ತಂಗಿ ಇದ್ದಂಗ. ನನ್ನಿಂದ ಒಂದು ಹೆಣ್ಣಿಗೆ ಅನ್ಯಾಯ ಆಗ್ಬಾರ್ದು. ಅದಕ್ಕೆ ಅವು ಹೇಳ್ದಂಗ ನಾನು ಕೇಳಿದೆ. ಗಂಗಾ, ಇನ್ನ ನಿನ್ನ ಮನಸ್ಸಿನಾಗ ಅನ್ಸೂಯ ಮಾತ್ರ ಇರಬೇಕು, ಯಾರು ಇರಬಾರ್ದು. ಆಕಿ ಕೂಡ ಚಂದಾಗ ಹೊಂದ್ಕೊಂಡು ಹೋಗಿ ಜೀವನ ಮಾಡು. ಬಂಗಾರದಂತ ಹುಡುಗಿ ಐತಿ. ಒಂದು ಹೆಣ್ಣಿನ ಭಾಳ ಹಾಳು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಹೇಳಪ್ಪ? ಹಿಂದಾಗಿದ್ದನ್ನ ಮರ್ತು ಬಿಡು. ನಾನು ನನ್ನ ಮಗಳಿಗೆ ಹೇಳೇನಿ, ಆಕಿ ಮರ್ತಾಳ. ನೀನು ಅದೇ ಥರ ಮರಿ. ಗೊತ್ತೈತಿ ನನಗೆ ಅದು ಕಷ್ಟ ಅಂತೇಳಿ. ನಾನು ಪ್ರೀತಿ ಮಾಡಿ ಮದುವೆ ಆಗೀನಿ, ನನಗೆ ಗೊತ್ತೈತೆ ಅದು ಕಷ್ಟ ಅಂತೇಳಿ. ನೋಡಪ್ಪ, ಪರಿಸ್ಥಿತಿಗಳು ಹೆಂಗೆ ಬರ್ತಾವೆ ಹಂಗತಿ ಹೋಗ್ಬೇಕಮ್ಮ. ನಾ ಸೂಕ್ಷ್ಮಾಗಿ ಹೇಳ್ತೀನಿ, ಸೂಕ್ಷ್ಮ ತಿಳ್ಕೊಂತಿ ಅಂತೇಳಿ ಅನ್ಕೊಂಡೀನಿ. ಸೂಕ್ಷ್ಮಾಗಿರಪ್ಪ. ಗಂಗಾಗೂ ಒಂದು ಗಂಡು ಗೊತ್ತು ಮಾಡೀವಿ, ಆಕಿನೂ ಒಪ್ಕೊಂಡ. ಅಣ್ಣನ ಸ್ಥಾನದಾಗ ನಿಂತ್ಕೊಂಡು ನೀನು ಮುಂದೆ ನಿಂತು ಎಲ್ಲ ಮದುವೆ ನಡೆಸ್ಕೊಡ್ಬೇಕು ನೋಡಪ್ಪ. ನೀವ ಓಡಾಡ್ಬೇಕು ನೋಡು ಲಗ್ನದಾಗ, ಗಂಗನ ಲಗ್ನದಾಗ. ದೊಡ್ಡವ, ಗಂಗಾಗ ಇಷ್ಟ ಐತಿಲ್ ಮದುವೆ? ಹ್ಞೂನಪ್ಪ, ಒಪ್ಕೊಂಡ. ನೀನು ನಿನ್ನ ಜೀವನದಾಗ ಚಂದಾಗಿರು, ಆಕೆ ಜೀವನದಾಗ ಚಂದ ಇರ್ತಾಳ. ಇಟ್ಟು ದಿನ ಆಗಿದ್ದೆಲ್ಲ ಕೆಟ್ಟ ಕನಸು ಅಂತೇಳಿ ಮರ್ತು ಬಿಡು. ಏನೋ ನನ್ನ ಮಗಳಿಂದ ತಪ್ಪಾಗಿತ್ತು, ನಿನ್ನಿಂದ ತಪ್ಪಾಗಿತ್ತು, ಅದು ಮುಗಿದು ಹೋದ ಕತಿ. ಈಗ ನಿನ್ನ ಬಾಳ್ನ್ಯಾಗ ಒಂದು ಹೆಣ್ಣು ಬಂದಾಳ, ಆ ಹೆಣ್ಣಿಗೆ ಅನ್ಯಾಯ ಮಾಡಬೇಡ ಅಷ್ಟೇ. ಪಾಪದ ತಾಯಿಲ್ಲ ತಬ್ಲಿ, ಆ ತಬ್ಲಿಗೆ ಅನ್ಯಾಯ ಮಾಡಬೇಡಪ್ಪ.
ಏನ್ ಮಾಡಕತ್ತೀರಿ? ಯಾಕವ ತವ್ರ ಮನಿ ಈಗ ನೆನಪಾತನ ಇಟ್ಟು ದಿನದ ಮ್ಯಾಗ? ಯಾಕವ ನೀ ಸಿಟ್ಟು ಮಾಡ್ಕೊಂಡಿ? ಒಬ್ಬ ಅಣ್ಣದ ಅನ್ನೋದು ಈಗ ನೆನಪಾತನ? ತಪ್ಪಾತ ವೈನಿ. ನಿಮ್ಮನ್ನ ನನ್ನ ಮಗನ ಲಗ್ನಕ್ಕೆ ಕರೆದಿಲ್ಲ ಅಂತ ಸಿಟ್ಟು ಬಂದತ್ತಂತ ಗೊತ್ತೈತೆ ನಂಗೆ. ಅದು ತರಾತುರಿ ಒಳಗೆ ಮಾಡಿಬಿಟ್ನೆವ. ನಾ ಯಾರನ್ನೂ ಕರೆದಿನೇ ಇಲ್ಲ ಊರಾಗ. ಮನ್ಯಾಗ ನಾವು ಅಷ್ಟೇ ಹೋಗಿ ಯಾದಿ ಮೇಲೆ ಶಾದಿ ಮಾಡ್ಕೊಂಡ್ಬಂದ್ವಿ. ಅದು ಸಮಯ ಸಂದರ್ಭ ಹಂಗತಿ ಬಂದ್ಬಿಡ್ತೀವಿ ಇನಿ. ಇವ ನಾವೇನು ಹರಿದಾರ ದೂರ ಇದ್ದಿದ್ದಿಲ್ಲ, ಇದ್ದೂರಾಗ ಕರೆದಿದ್ರೆ ಬರ್ತಿದ್ದಿಲ್ಲ. ನಿಮ್ಮಣ್ಣಂಕ್ರು ನಿನ್ನ ಮ್ಯಾಗ ಭಾಳ ಸಿಟ್ಟಾಗ್ಬಿಟ್ಟಾನ. ನಮ್ಮ ತಂಗಿ ಮಗಳನ್ನ ಅರ್ಜುನ ಕೊಡ್ಬೇಕು ಅಂತೇಳಿ ನನಗೆ ಆಸೆ ಭಾಳ ಇತ್ತು. ನಿನ್ನ ಹತ್ರ ಒಂದ್ಸತಿ ಹೇಳಿದ್ದೆ ನಾನು. ಇನ್ನು ತಗೊಳೋದಾಗತ್ತವಾ ಅಂತೇಳಿ ಹಿಂಗತಿ ಮಾಡಿಬಿಟ್ಟಲ್ಲ ರೇನವ. ಇವ ಇಲ್ವಾ ವೀನಿ, ಹಂಗಲ್ಲದು. ಹಂಗೂ ಇಲ್ಲ ಹಿಂಗೂ ಇಲ್ಲ. ಎಂತ ಆಗ್ತಂಗಿರವ್ವ. ಇದ್ದೂರಾಗ ಹಣ್ಣು ಇದ್ಕೊಂಡು ಏನು ಹೇಳಾರ್ದ ಮಾಡಿ ಹದ ಇದ್ದ ಗಟ್ಟ ಅಲ್ಲ ನೀವು. ನಿಮ್ಮಂತ ತಂಗಿಗಳು ಇರ್ಬೇಕು. ಯವ್ವ ವೈನಿ ತಪ್ಪಾಗೈತಿ ಆತ. ನನ್ನ ಭಾಳ ದೊಡ್ಡ ತಪ್ಪಾಗೈತಿ. ಪರಿಸ್ಥಿತಿ ಹಂಗತಿ ಬಂತು ನೋಡುವ. ಈಗ ಏನು ತಪ್ಪಾತು? ಮುಂದೆ ನನ್ನ ಮಗಳ ಲಗ್ನ ಐತ್ಲ, ಹುಷ್ಟು ನಿಂತು ಧೂಮ್ಧಾಮಾಗಿ ಮಾಡೋಣಂತ. ನೋಡ್ರಿ ನಾವ ನಾನು ಇದ್ರ ಬದ್ರ ಮಾತಾಡ್ತೀನಿ. ನಮ್ಗೆ ಒಳಗೊಂದು ಹೊರಗೊಂದು ಮಾತಾಡಿ ಅಭ್ಯಾಸಿಲ್ಲ. ನಿನಗೆ ತವ್ರ ಮನಿ ಬೇಕಂತಂದ್ರೆ ನಿನ್ನ ಮಗಳನ್ನ ನನ್ನ ಮಗ ಕೊಟ್ಟು ಲಗ್ನ ಮಾಡು. ಇನ್ನೂ ಕಲಿತೀನಂತ ನನ್ನ ಮಗಳು, ಇನ್ನೂ ಒಂದು 4-5 ವರ್ಷ ಕಲೀಲಿ ಅಂತ. ನನಗೆಲ್ಲ ಗೊತ್ತೈತಾ ಹದ ಇದ್ದ ಗಟ್ಟ ನೀನು ಒಳಗೊಂದು ಹೊರಗೊಂದು ಇಟ್ಕೊಂಡು ಮಾತಾಡ್ತಿ ಅನ್ನೋದು ಗೊತ್ತೈತವಾ, ಗೊತ್ತೈತಿ ನಮಗೆ. ಯಾಕೆ ತಂಗಿ ಕರೆದಿಲ್ಲ, ಯಾತ ಅಣ್ಣನ ಕರೆದಿಲ್ಲ, ಏನಿಲ್ಲ. ಒಬ್ಬಕ್ಕೆ ಹೋಗಿ ಲಗ್ನ ಮಾಡ್ಕೊಂಬಂದಿಲ್ಲ, ಅವಾಗ ತಿಳ್ಕೊಂಡೆ ನಾನು. ನಿನಗೆ ಈ ಮನಿ ಬಾಕಿ ಬೇಕಂದ್ರೆ ಏನವ ನಿನ್ನ ಮಗಳನ್ನ ನನ್ನ ಮಗ ಕೊಡು. ಏನಾಕಿ ಏನು ಸಾಲಿ ಕಲಿತ್ರು ಏನು ಮಾಡೋದು? ಹೆಣ್ಮಕ್ಳು ಸಾಲಿ ಕಲಿತ್ರ ಅದ ಅಲ್ಲ, ಮುಸ್ರಿ ಗಡಿಗೆ ತೊಳೆಯೋದು ತಪ್ಪಂಗಿಲ್ಲ. ನನಗೆ ತಗೋಬೇಕನ್ನೋ ಆಸೆ ಐತಿ ನಿನ್ನ ಮಗಳನ್ನ. ಈಗ ನನ್ನ ಮಗನು ಲಗ್ನ ವಯಸ್ಸಿ ಬಂದಾನ, ಲಗ್ನ ಮಾಡಿಕೊಡು. ಸುರೇಶ ಉಡಾಳ ಭಾಳ ಅದಾನ. ಅವಂಗ ಈಕಿಗೆ ಎಲ್ಲಿ ಹಾದಿ ಅಲ್ಲ, ಈಕಿಗೆ ಅವಂಗ ವಯಸ್ಸಿನ ನಂತರ ಭಾಳ ಆಗುತ್ತೆ ಅಲ್ಲ. ಒಂದು 15 ವರ್ಷ ಫರ್ಕ್ ಆಗುತ್ತೆ ವೈನಿ. ಅದಕ್ಕೇನಾಯ್ತು? ವಯಸ್ಸಿನ ನಂತರ ಇದ್ರೆ ಬಾಯಿ ಮಾಡ್ಬಾರ್ದಂತಾರನು? ಜಗತ್ನಾಗೆಲ್ಲ ನಡೆದತ್ ಹೇಳಿಯವ್ವ. ಯಾಕ ನಿಮ್ಮ ತಂಗಿನ ಲಗ್ನ ಮಾಡ್ಕೊಂಡು 2 ಮಕ್ಕಳನ್ನ ಹಡ್ದ ಅಲ್ಲನ ಅಂತ ಮುದುಕನ್ ಕಟ್ಕೊಂಡು? ಏನ ನನ್ನ ಮಗ ಏನ ಲಗ್ನ ಆಗ್ಯಾನ? ಏನಿಲ್ಲಲ್ಲ. ಏನು ಅವಂಗ್ರ ಏನು ಮಹಾ ವಯಸ್ಸಾಗ್ಯಾವು ನೋಡುವ. ನಾನು ಪ್ರೀತಿ ಹೇಳ್ತೀನಿ. ನಿಮ್ಮ ಅಣ್ಣನೂ ಇದನ್ನ ಹೇಳ ನೋಡು. ನಿಮ್ಮ ಅಣ್ಣನೂ ಹಂಗಂದ್ರೆ ಆಕಿ ನಮ್ಮನಿಗೆ ಕಾಲಿಡ ಅಂತ ಹೇಳಿದ್ರೆ ಏನವನ್ನ, ಇಲ್ಲಾಂದ್ರೆ ಬ್ಯಾಡ ಅಂತೇಳಿ ಆಕಿದು ನಮ್ದು ಸಂಬಂಧ ಕಡಿತೆ ಅಂತೇಳಿ ಹೇಳೋ ಅಂತ ನೋಡು. ಈಗ ಮನ್ಯಾಗ ಅದಾನ, ನಿನ್ನ ಮಕ್ಕ ನೋಡಕ್ ನೀ ಇಷ್ಟ ಇಲ್ಲ ಅವಂಗ. ಅಲ್ಲ ನಾ ಕೊಡಾಕೇನು ಒಲ್ಲೆ ಅಂತಿದ್ದಿಲ್ಲ. ಅಲ್ಲ ವಯಸ್ಸಿನ ನಂತರ ಭಾಳ ಆಗತ್ತೆ. ಅಲ್ಲ ಅವಂಗ ಅಷ್ಟು ವಯಸ್ಸಾಗ್ಯಾವು, ಈಕಿಗೆ ಇನ್ನು ಈಗ 10ನೇ ತೋದಾಕತ್ತ ನನ್ನ ಮಗಳು. ಹೆಂಗೆ ಕೊಡಲಿ ವೈನಿ? ಆ ಮಗಳನ್ನ ಹೆಂಗೆ ಕೊಡಲಿ ನಾನು? ಅದಕ್ಕೆ ಏನೂ ಗೊತ್ತರೇ ಇಲ್ಲ. ಅವ ನೋಡಿದ್ರೆ ಅಷ್ಟು ವಯಸ್ಸನೇ ಅದಾನ. ತವ್ರ ಮನಿ ಬೇಕತ್ತಂದ್ರೆ ಕೊಡ್ಬೇಕು, ಇಲ್ಲಾಂದ್ರೆ ಇವತ್ತಿಗೆ ನಮ್ದು ನಿಮ್ದು ಮುಗೀತು ಒಟ್ಟು.